ವಿಡಿಯೋ ಐತೆ ಹೇಳು ತಿರ್ಗೋ ಯಾಕೆ ಆಮ್ಲೆಟ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಗುರುವಾರ ಹಾಗೂ ಶುಕ್ರವಾರದ 2 ದಿನದ ಬ್ಲಾಗ್ ಆಗಿದೆ. ಹಾಗೂ 2 ದಿನದಲ್ಲಿ ನಾವು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ ಈ ಬ್ಲಾಗ್ನ ಒಳಗೊಂಡಿದೆ ಫ್ರೆಂಡ್ಸ್. ಬನ್ನಿ ಫಸ್ಟು ಗುರುವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ನಿಗಮ ಏನು ಮಾಡ್ತಾ ಇದೆಯೋ? ಹಾಂ, ಗಂಟ್ಲೈತೆ ತಾನೇ ನಿಂಗೆ? ಜೊರಾಗಿ ಹೇಳು. ತಿರ್ಗೋ. ಯಾಕೆ ಆಮ್ಲೆಟ್ ಮಾಡ್ಕೋತಾ ಇದ್ದಿ? ಯಾಕೆ ತಿಂತಾ ಇದ್ದಿ? ಹೊಟ್ಟೆ ಸಿತಾಯ್ತಾ? ಮಧ್ಯಾಹ್ನ ಈ ಪಲ್ಯನ ಚಪಾತಿ ಜೊತೆಗೆ ಹಾಕಿದ್ದೆ, ಬಿಟ್ಕೊಂಡು ಬಂದಿದ್ದೀನೇನು ಹೊಟ್ಟೆ ಸಿದನೆಯಾ? ಮೊದಲು ಹೆಂಗೆ ಮಾಡ್ತಾ ಇದ್ದೀನಿ ನಿಗಮ? ನೋಡಿ ಫ್ರೆಂಡ್ಸ್, ನಾನು ನಿಗಮಂಗೆ ಆಮ್ಲೆಟ್ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಮಕ್ಳು ಇವಾಗ್ಲಿಂದನೇ ಕಲೀಲಿ ಅಂತ ಅಷ್ಟೇ. ಈಗ ನಿಗಮ ಆಮ್ಲೆಟ್ ಹಾಕ್ತಾವನೆ, ನೋಡಿ ಹೆಂಗೆ ಹಾಕ್ತಾನೆ ಅಂತ. ನಾನಿದ್ದೀನಿ ಜೊತೆಲಿ. ನಿಗಮು ಎಣ್ಣೆ ಸಾವಿರದೆ ಅಲ್ವಾ? ಈಗ ಹೊಡಿ. ಅದಕ್ಕೂ ಎದ್ರುಕೊಂಡು ಹೊಡಿತೀಯಲ್ಲ ನಿಗಮು. ಹೊಡಿತಾ ಇದ್ದಾನೆ ಫ್ರೆಂಡ್ಸ್. ನೋಡಿ ಎಷ್ಟು ಸತಿ ಕುಟ್ಟ ಅಂತ. ಹೊಡಿಯಪ್ಪ, ಆಯಿತು. ಆಗ್ತಾ ಹಿಂಗೆ ಆಗ್ತಾ ಫ್ರೆಂಡ್ಸ್. ಹಾಕಿದ್ದಾನೆ. ಈಗ ಇದ್ರ ಮೇಲೆ ಪೆಪ್ಪರ್ ಹಾಕು. ಪೆಪ್ಪರ್ ತಗೊಳ್ಳಿ. ಇದು ಪೆಪ್ಪರ್ ಎಲ್ಲಿ? ಹಾಕೀಗ ಪೆಪ್ಪರ್ ಹಾಕು. ಪೆಪ್ಪರ್ ಉದುರಿಸು. ಪೆಪ್ಪರ್ ಉದುರಿಸ್ತಿದ್ದಾನೆ. ಇದಾದ್ಮೇಲೆ ಉಪ್ಪಿನ ಪುಡಿ, ಸಾಲ್ಟ್, ಸಾಕು. ಒಂದು ಸ್ವಲ್ಪ ಇರೋದು, ಜಾಸ್ತಿ ಬರುತ್ತೆ. ಚಿಕ್ಕದ್ರಲ್ಲಿ ಹಾಕ್ಬೇಕಿದ್ನ. ಹಿಂಗೆ ಮುಚ್ಚಿತವನೆ ನೋಡಿ. ಎತ್ತು ಈಗ. ಅಯ್ಯೋ, ಸೀದೋಗ್ಲಿಲ್ವಾ? ಯಾವ್ದ್ರಲ್ಲಿ ಎತ್ತದ? ಎತ್ತದ್ ಗೊತ್ತಾಗಲ್ವಾ? ಸುಮ್ಮನೆ ಅಲ್ಲಿಂದ ಎತ್ತ ಗೊತ್ತಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಮಕ್ಳಿಗೆ ಒಂದೊಂದು ಸಣ್ಣದಾಗಿ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದು. ಇಲ್ಲಾಂದರೆ ಅವ್ರು ಹೇಳ್ತಿರು, ನಿಮ್ಮ ಅಮ್ಮ ನಿಂಗೆ ಏನು ಕಲಿಸೋಳೆ ಅಂತಾರೆ. ಅದಕ್ಕೆ ಅಟ್ಲೀಸ್ಟ್ ಆಮ್ಲೆಟ್ ಆದರೂ ಮಾಡೋದು ಕಲಿಸ್ಬೇಕು ಗಂಡು ಮಕ್ಕಳಿಗೆ. ನೋಡಿ ಎಷ್ಟು ನೀಟಾಗಿ ಮಚ್ಚಾಕ್ತಾ ಅಂತ ಆಮ್ಲೆಟ್ನ. ಸೂಪರಾಗಿ ಆಗಿದೆ ಅಲ್ವಾ ನಿಗಮ? ಅಲ್ಲ, ಶೇಪ್ ನೋಡು ಚೆನ್ನಾಗಿ ಬಂದೈತೆ. ಈಗ ಇದಕ್ಕೆ ಸರ್ವ್ ಮಾಡಿ. ನಿಗಮ್ ಪ್ಲಸ್ ಅವರಮ್ಮ ಜೊತೆಗೂಡಿ ಮಾಡಿರೋ ಆಮ್ಲೆಟ್ ಈ ಥರ ಇದೆ ಫ್ರೆಂಡ್ಸ್. ನಿಗಮ ಇನ್ನು ದಿನ ಇದೇ ಥರ ಆಮ್ಲೆಟ್ ಹಾಕತ್ತೀಯಲ್ವಾ? ಹಾಕಪ್ಪ, ಆಯ್ತು. ಇದರಲ್ಲಿ ಮೊಟ್ಟೆನಲ್ಲಿ ಅಂದರೆ ದಿನ ಮಕ್ಕಳು ದೊಡ್ಡವರೇ ಆಗಲಿ ಸಣ್ಣವರೇ ಆಗಲಿ ಒಂದೊಂದು ಆಮ್ಲೆಟು ಅಂದರೆ ಒಂದೊಂದು ಮೊಟ್ಟೆ ತಿನ್ನಬೇಕು. ಮೊಟ್ಟೆ ಯಾಕೆ ತಿಂತಾರೆ ಹೇಳು? ನ್ಯೂಟ್ರಿಯೆಂಟ್ಸ್. ಆಮೇಲೆ ಎಸ್ ಹೇಳು. ಪ್ರೋಟೀನ್ಸ್ಗೋಸ್ಕರ ತಿನ್ನಬೇಕು ನಿಗಮೋ. ತಿನ್ನು. ಲಕ್ಷ್ಮಿ ಬಲ್ಗ ಅಂತ ಅವಳ ಜೊತೆ ಆಟಾಡಕ್ಕೆ ಹೋಗಿದ್ಯಾ? ಇವಾಗ ಪ್ರೋಟೀನ್ಸ್ಗೋಸ್ಕರ ನೀನು ಮಾಡಿರೋಂಥ ಆಮ್ಲೆಟ್ನ ನೀನೇ ತಿನ್ನಪ್ಪ. ನಾವು ಗುರುವಾರನೂ ನಾನ್ ವೆಜ್ ತಿಂತೀವಿ, ಹಾಗಾಗಿ ಮೊಟ್ಟೆನ ವೆಜ್ಜಿಗೆ ಸೇರಿಸಿದಾರಲ್ವ. ಇನ್ನು ನೆಕ್ಸ್ಟು ನೋಡಿ, ಈಗ ಮನೆಯೆಲ್ಲ ಈ ಥರ ಕ್ಲೀನ್ ಮಾಡಿದ್ದೀನಿ. ಶುಕ್ರವಾರ ಬೆಳಗ್ಗೆ ಎದ್ಬಿಟ್ಟು ಇನ್ನು ನಿಗಮ್ಗೆ ಮೊಳಕೆ ಕಾಳು ಸಾಂಬಾರು ಅನ್ನ ಡೈರೆಕ್ಟಾಗಿ ಮಾಡಿದ್ದೆ. ಯಾಕಂದರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಮನೆ ಹತ್ರನೇ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಇದೆ. ಸೊ ನಾವು ಫ್ಯಾಮಿಲಿ ಎಲ್ಲ ಸೇರಿ ಹೋಗ್ತಾಯಿದ್ದೀವಿ.
ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಿದ್ರು, ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಹಾಗೂ ಕಾಯಿ ಚಟ್ನಿ ಮುಗಿಸಿದ್ವಿ. ಇನ್ನು ನೆಕ್ಸ್ಟು ಈ ಲಕ್ಕಿ ಇನ್ನು ಸಂಜೆ ನನಗೆ ಬ್ರೆಡ್ ಜಾಮ್ ಮಾಡಿಕೊಡಮ್ಮ ಅಂತ ಅಂದ್ಲು. ಹಾಗಾಗಿ ಅವಳಿಗೆ ಬ್ರೆಡ್ ಜಾಮ್ ಮಾಡಿಕೊಟ್ಟೆ, ತಿಂತಾಯಿದ್ದಾಳೆ. ಸಖತ್ತಾಗಿತ್ತು ಫ್ರೆಂಡ್ಸ್ ಬ್ರೆಡ್ ಜಾಮು. ಒಂದ್ಸರಿ ಈ ವಿಡಿಯೋನ ಚೆಕ್ ಮಾಡಿ, ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಇದೇ ಪ್ರೊಸೀಜರಲ್ಲಿ ನೀವು ಮಾಡಿ. ಹೆಚ್ಚಿನ ಹಲಸಿನಣ್ಣು ನಿಮ್ಮ ಮನೆ ಇದೆ ಅಂತ ಅಂದ್ರೇನಾದರೂ ಸರಿ, ಇಲ್ಲಾಂದರೆ ಹೊರಗಡೆಯಿಂದ ತಂದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಬ್ರೆಡ್ಡು ಜಾಮ್ ಮಾಡಿ, ಹೊರಗಡೆಯಿಂದ ಜಾಮ್ ತರೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗೂ ಇರುತ್ತೆ. ಸಖತ್ತಾಗಿತ್ತು ಈ ಥರ ಜಾಮ್. ಇನ್ನು ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಮಾಡಾದ್ಮೇಲೆ ಇದು ನಾನು ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಟೇಸ್ಟ್ ಮಾಡಾದ್ಮೇಲೆ ನಾನು ಮಾಡದೇ ಇರೋಕ್ಕಾಗುತ್ತಾ? ಹಾಗಾಗಿ ಏನೇ ಡಯಟಲ್ಲಿದ್ರೂ ಈ ಥರ ಸ್ಪೆಷಲಾಗಿ ಮಾಡಿದಾಗ ತಿನ್ನಬೇಕು ಅನಿಸ್ಬಿಡುತ್ತೆ. ಹಾಗೆ ಒಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡಾದ್ಮೇಲೆ ವಾವ್ ಅನ್ನೋ ಥರನೇ ಇತ್ತು ಫ್ರೆಂಡ್ಸ್. ಇಂದಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ ಹೊಸ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.